ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಾಫ್ಟಾದ ಇಡ್ಲಿಯನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ನಾನಿಲ್ಲಿ 4 ಸ್ಟೆಪ್ಪನ್ನು ಫಾಲೋ ಮಾಡ್ತಿದ್ದೇನೆ. ಅದೇನು 4 ಸ್ಟೆಪ್ ಅಂತ ಹೇಳ್ಬಿಟ್ಟು ನೋಡಿ. ತುಂಬ ಸಾಫ್ಟಾಗಿ ಬರುತ್ತೆ. ಈ ಚಳಿಗಾಲದಲ್ಲಿ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಚೆನ್ನಾಗಿ ಹುದುಗಿ ಬರಲ್ಲ, ಚೆನ್ನಾಗಿ ಫರ್ಮೆಂಟೇಷನ್ ಆಗಲ್ಲ. ಹೇಗೆ ಇದನ್ನು ಚೆನ್ನಾಗಿ ಫರ್ಮೆಂಟೇಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು 4 ಸ್ಟೆಪ್ಪನ್ನು ಫಾಲೋ ಮಾಡಿ ಹೇಳಿಕೊಡ್ತಿದ್ದೇನೆ. ಇದಕ್ಕೆ ನಾನಿಲ್ಲಿ 2 ಕಪ್ಪಿನಷ್ಟು ಉದ್ದಿನ ಕಾಳನ್ನು ತಗೊಳ್ತಿದ್ದೇನೆ. ಉದ್ದಿನ ಬೇಳೆ ಆದರೂ ಸಹ ತಗೊಳ್ಬೋದು. ನಾನಿಲ್ಲಿ ಕಾಳು ಯೂಸ್ ಮಾಡ್ತಿದ್ದೇನೆ. ಈಗ ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆಬೇಕು. ಒಂದು 3-4 ಸಲ ತೊಳೆಬೇಕು. ತೊಳೆದು ಇದನ್ನೀಗ ನೆನೆಯಲು ಇಡಬೇಕು. ಈಗ ತರ್ತಾ ಇದ್ದೇನೆ ನಾನು. ಈಗ ಇದನ್ನು ನೀರು ಹಾಕ್ಬಿಟ್ಟು ನೆನೆಯಲು ಬಿಡಬೇಕು. ಈಗ ನಾನು 2 ಕಪ್ಪು ಉದ್ದಿನ ಬೇಳೆಗೆ 6 ಕಪ್ಪಿನಷ್ಟು ರೇಷನ್ ಅಕ್ಕಿಯನ್ನು ತಗೊಳ್ತಾ ಇದ್ದೇನೆ. ಈಗ ಇಲ್ಲಿ ಫಸ್ಟ್ ಸ್ಟೆಪ್ಪನ್ನು ನೋಡಿ. ನಾನಿಲ್ಲಿ ಇದಕ್ಕೆ ಒಂದು ಬಾಣಲೆಯನ್ನು ಬಿಸಿ ಮಾಡಿದ್ದೇನೆ. ಈ ಬಾಣಲೆಗೆ ನಾನು ಎಲ್ಲ ಅಕ್ಕಿಯನ್ನು ಸಾಕ್ತಾ ಇದ್ದೇನೆ. ನೀರು ಹಾಕಲಿಲ್ಲ. ಈಗ ಇದನ್ನು ಚೆನ್ನಾಗಿ ಉರಿಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಉರಿಬೇಕು. ಸ್ವಲ್ಪ ವೈಟ್ ಕಲರ್ ಬರುತ್ತೆ, ಮತ್ತು ಪರಿಮಳ ಸಹ ಬರುತ್ತೆ ಅಕ್ಕಿ ಉರಿದದ್ದು. ಅಷ್ಟು ಬರುವ ತನಕ ಉರಿಬೇಕು ಇದನ್ನು ಚೆನ್ನಾಗಿ. ಈಗ ನೋಡಿ ಉರಿತಾ ಇದ್ದೇನೆ. ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ, ಈ ರೀತಿ ಆಗಬೇಕು. ಈಗ ಇದನ್ನು ಪಾತ್ರೆಗೆ ಹಾಕ್ತಾ ಇದ್ದೇನೆ ನಾನು. ಹೀಗೆ ಉರಿ ತಗೊಳ್ಳೋದ್ರಿಂದ ಸಾಫ್ಟಾಗಿ ಬರುತ್ತೆ. ಇದೊಂದು ಫಸ್ಟ್ ಸ್ಟೆಪ್ ನಮ್ಮದು. ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ತರ್ತಾ ಇದ್ದೇನೆ. ಇದು ರೇಷನ್ ಅಕ್ಕಿ ಆಗಿರೋದ್ರಿಂದ ಒಂದು 3-4 ಸಲ ತೊಳೆಬೇಕಾಗುತ್ತೆ. ಈಗ ತೊಳೆದು ತಂದಿದ್ದೇನೆ. ಈಗ ಇದನ್ನು ನೀರು ಹಾಕ್ಬಿಟ್ಟು ನೆನೆಯಲು ಬಿಡಬೇಕು. ನಾನೊಂದು 3-4 ಗಂಟೆ ನೆನೆಯಲು ಬಿಟ್ಟಿದ್ದೇನೆ. ಈಗ ಇದು 4 ಗಂಟೆ ಆಗಿದೆ. ಉದ್ದಿನಬೇಳೆ ಎಲ್ಲ ನೆಂದಿದೆ ನೋಡಿ, ಮತ್ತು ಅಕ್ಕಿ ಸಹ ನೆಂದಿದೆ, ಚೆನ್ನಾಗಿ ನೆಂದಿದೆ. ಈಗ ನಾನು ಉದ್ದಿನಬೇಳೆ ಆಯಿತು ನೀರು ಬಸಿ ತರ್ತೇನೆ. ಫಸ್ಟಿಗೆ ನಾವು ಉದ್ದಿನಬೇಳೆಯನ್ನು ರುಬ್ಬಬೇಕು. ನೆಕ್ಸ್ಟ್ ನಾವು ಅಕ್ಕಿಯನ್ನು ರುಬ್ಬೋದು. ಫಸ್ಟ್ ಉದ್ದಿನಬೇಳೆಯನ್ನು ಸ್ಮೂತಾಗಿ ರುಬ್ಬಬೇಕು. ಅದಕ್ಕೋಸ್ಕರ ಈಗ ಉದ್ದಿನಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ಇದಕ್ಕೆ ನೀರು ಹಾಕ್ಬಿಟ್ಟು, ಸ್ವಲ್ಪನೇ ಹಾಕಬೇಕು, ಜಾಸ್ತಿ ನೀರು ಹಾಕಬಾರ್ದು, ರುಬ್ಬಬೇಕು. ಈಗ ರುಬ್ಬಿ ತಂದಿದ್ದೇನೆ. ಈಗ ನಾನು ಇಲ್ಲಿ 1 ಕಪ್ಪಿನಷ್ಟು ಇದಕ್ಕೆ ಬೇಯಿಸಿದಂಥ ಅನ್ನವನ್ನು ಹಾಕ್ತಾ ಇದ್ದೇನೆ. ಇದನ್ನು ಸಹ ರುಬ್ಬಿ ತರಬೇಕು. ಅನ್ನ ಹಾಕೋದ್ರಿಂದ ಇದು ಸೆಕೆಂಡ್ ಸ್ಟೆಪ್. ಅನ್ನ ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ ಇಡ್ಲಿ. ಈಗ ಅಕ್ಕಿ ರುಬ್ಬಲಿಕ್ಕೆ ಹಾಕ್ತಿದ್ದೇನೆ. ಈಗ ಅಕ್ಕಿ ರುಬ್ಬುವಾಗ ಸಹ ಇದನ್ನು ತರಿಯಾಗಿ ರುಬ್ಬಬೇಕು. ಜಾಸ್ತಿ ನೈಸಾಗಿ ರುಬ್ಬಬಾರ್ದು ನೋಡಿ. ಈ ರೀತಿ ತುಂಬ ತರಿ ಸಹ ಇರಬಾರ್ದು, ತುಂಬ ನೈಸ್ ಸಹ ರುಬ್ಬಬಾರ್ದು. ಒಂದು ಮೀಡಿಯಮ್ ರವೆ ಥರ ಇದನ್ನು ರುಬ್ಬಬೇಕು. ಇದು 3ನೇ ಸ್ಟೆಪ್ಪು ಫಾಲೋ ಮಾಡಬೇಕು ನಾವು. ಈ ರೀತಿ ಮಾಡೋದ್ರಿಂದ ಇಡ್ಲಿ ಚೆನ್ನಾಗಿ ಬರುತ್ತೆ. ಈಗ ನಾನಿಲ್ಲಿ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಹಾಕ್ತಾ ಇದ್ದೇನೆ. ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬಾರ್ದು ಯಾವಾಗಲೂ ಇಡ್ಲಿಗೆ. ಈಗ ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ತಾ ಇರಬೇಕು, ಮತ್ತು ಚೆನ್ನಾಗಿ ಮಿಕ್ಸ್ ಆಗಬೇಕು. ಉದ್ದಿನಬೇಳೆ ಮತ್ತು ಅಕ್ಕಿ ಏನು ನಾವು ಸಪ್ರೇಟ್ ರುಬ್ಬಿದ್ದೇವಲ್ಲ, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಇಲ್ಲಿ ನಾವು 4ನೇ ಸ್ಟೆಪ್ಪನ್ನು ಫಾಲೋ ಮಾಡ್ತಾ ಇದ್ದೇನೆ. ಈಗ ನಾನು ಹಿಟ್ಟನ್ನು ಒದಗಲಿಕ್ಕೆ ಇಟ್ಟಿದ್ದೇನೆ. ಅದರ ಮೇಲೆ ನಾನು ಬಿಸಿ ಇರುವಂಥ ಹಾಲನ್ನು ಇಟ್ಟಿದ್ದೇನೆ. ನೀವು ಬಿಸಿ ಇರುವಂಥ ನೀರು ಇಡ್ಬೋದು, ಯಾವುದೇ ಇಡ್ಬೋದು. ಅದನ್ನು ಇಟ್ಟು ಓವರ್ನೈಟ್ ಹಾಗೆ ಬಿಡಬೇಕು. ಈಗ ಓವರ್ನೈಟ್ ಆಗಿದೆ, ಒದಗಲು ಬಿಟ್ಟಿದ್ದೇನೆ ನಾನು. ಈಗ ಮರುದಿವಸ ಬೆಳಗ್ಗೆ ಎಷ್ಟು ಚೆನ್ನಾಗಿ ಒದಗಿ ಬಂದಿದೆ ನೋಡಿ. ಈಗ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವಾಗಲೂ ನಾನು ರುಬ್ಬುವಾಗ ಉಪ್ಪು ಹಾಕೋದಿಲ್ಲ, ಆಗ ಉಪ್ಪು ಹಾಕಬಾರ್ದು. ಮರುದಿವಸನೇ ಉಪ್ಪು ಹಾಕಬೇಕು. ಈ ರೀತಿ ಮರುದಿವಸ ಉಪ್ಪು ಹಾಕೋದ್ರಿಂದ ಹಿಟ್ಟು ಚೆನ್ನಾಗಿ ಬರುತ್ತೆ, ಇಲ್ಲದ್ರೆ ಜಾಸ್ತಿ ಹುಳಿ ಆಗುತ್ತೆ. ಈಗ ನಾನು ಒಂದು ಇಡ್ಲಿ ಸ್ಟ್ಯಾಂಡನ್ನು ತಗೊಂಡಿದ್ದೇನೆ. ನನ್ನ ಹತ್ರ ಇಲ್ಲಿ 3 ಸ್ಟ್ಯಾಂಡ್ ಇದೆ. ಎಲ್ಲದಕ್ಕೆ ಸಹ ಎಣ್ಣೆ ಹಚ್ಚಿಬಿಟ್ಟು ಈಗ ಇದಕ್ಕೆ ಹಿಟ್ಟನ್ನು ಹಾಕಬೇಕು ನೋಡಿ. ಹಾಕುವಾಗ ಸಹ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಹಾಕ್ತಾ ಇದ್ದೇನೆ. ದಪ್ಪ ಇರಬೇಕು ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹಿಟ್ಟು. ಯಾವಾಗಲೂ ಚೆನ್ನಾಗಿ ಬರುತ್ತೆ ನೋಡಿ, ಮಿಕ್ಸ್ ಆಗಿರುತ್ತೆ ಹಿಟ್ಟು. ಯಾವಾಗಲೂ ಕ್ರೀಮ್ ಥರ ಇರಬೇಕು, ಆವಾಗ ಇಡ್ಲಿ ಚೆನ್ನಾಗಿ ಬರುತ್ತೆ ನೋಡಿ. ಇದು ಕ್ರೀಮ್ ಥರ ಬಂದಿದೆ ಹಿಟ್ಟು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ನಾನಿಲ್ಲಿ ಮೊದಲೇ ಇಡ್ಲಿ ಪಾತ್ರೆ ಬಿಸಿಗಿಟ್ಟು ಅದರಲ್ಲಿ 2 ಸ್ಟ್ಯಾಂಡನ್ನು ಇಟ್ಟಿದ್ದೇನೆ. ಈಗ ನೋಡಿ 3ನೇ ಸ್ಟ್ಯಾಂಡನ್ನು ಇಡ್ತಾ ಇದ್ದೇನೆ. ಈಗ ಇದನ್ನು ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸಿದರೆ ಸಾಕು. ಅದಕ್ಕಿಂತ ಜಾಸ್ತಿ ಬೇಯಿಸಬಾರ್ದು, ಗಟ್ಟಿಯಾಗುತ್ತೆ ಇಡ್ಲಿ. ಈಗ 10 ನಿಮಿಷ ಆಗಿದೆ, ತೆಗಿತಾ ಇದ್ದೇನೆ ನಾನು.
ತೆಗೆದಿದ್ದೇನೆ ನೋಡಿ. ಎಷ್ಟು ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸಾಫ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಸ್ಟೆಪ್ಪನ್ನು ಫಾಲೋ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಡ್ಲಿ. ಈಗ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ ನೋಡಿ. ಎಷ್ಟು ಸ್ಮೂತ್ ಬಂದಿದೆ ನೋಡಿ ಇಡ್ಲಿ. ತಿನ್ನಲಿಕ್ಕೆ ತುಂಬ ಸಾಫ್ಟಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.